ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆ. ಯಾವ ಉದ್ದೇಶದಿಂದ ಈ ಒಂದು ದಿನನ ಆಚರಿಸ್ತೀವಿ, ಮತ್ತೆ HIV ಅಂತಂದ್ರೆ ಏನು, ಇದು ಹೇಗೆ ಹರಡುತ್ತೆ, ಹೇಗೆ ಹರಡೋದಿಲ್ಲ, ನಾವು ಹರಡದಂತೆ ತಡಿಬೇಕಂದ್ರೆ ಏನೇನೆಲ್ಲ ಮಾಡಬೇಕು, ಮತ್ತೆ ಈ ಒಂದು HIV ಮತ್ತು ಏಡ್ಸ್ಗೆ ಟ್ರೀಟ್ಮೆಂಟ್ ಇದೆಯಾ, ಟ್ರೀಟ್ಮೆಂಟ್ ಇದ್ರೂ ಅದನ್ನು ಎಲ್ಲಿ ತಗೋಬೇಕು, ಟೆಸ್ಟಿಂಗ್ ಎಲ್ಲಿ ಮಾಡಿಸ್ಕೋಬೇಕು ಎಂದು ಹಲವಾರು ಯೋಚನೆಗಳು ನಿಮಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋದಲ್ಲಿ HIV ಹೇಗೆ ಹರಡುತ್ತೆ ಮತ್ತು ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ಬೋದು, ಅಷ್ಟಲ್ಲದೆ ನಾವು ಈ ಒಂದು HIVಯ ಬಗ್ಗೆ ಇರ್ತಕ್ಕಂಥ ಒಂದು ಕಾಯ್ದೆಗಳು ಯಾವುವು, ಮತ್ತು ಸರ್ಕಾರದಿಂದ ಅವ್ರಿಗೆ ಏನೇನು ಸವಲತ್ತು ಸಿಗುತ್ತೆ ಅನ್ನೋ ಕೆಲವೊಂದು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೊನೆವರೆಗೂ ತಪ್ಪದೆ ಈ ವಿಡಿಯೋನ ನೋಡಿ. ಸ್ನೇಹಿತರೆ, ಡಿಸೆಂಬರ್ 1 ಪ್ರತಿ ವರ್ಷವೂ ವಿಶ್ವದಾದ್ಯಂತ ಏಡ್ಸ್ ದಿನಾಚರಣೆಯನ್ನು ಆಚರಿಸ್ತೀವಿ. ಏನಕ್ಕೆ ಅಂತಂದರೆ HIV ಸೋಂಕಿಗೆ ಒಳಗಾಗಿ ನಿಯಮಿತವಾಗಿ ಚಿಕಿತ್ಸೆ ಪಡೆಯುತ್ತಾ ನಮ್ಮ ನಡುವೆ ಎಲ್ಲರಿಗೂ ಸ್ಫೂರ್ತಿಯಾಗಿ ಬಾಳುತ್ತಿರುವ HIV ಸೋಂಕಿತರನ್ನು ಸ್ಮರಿಸುತ್ತಾ ಹಾಗೂ ಏಡ್ಸ್ನಿಂದ ಸಾವಿನಪ್ಪಿದವರನ್ನು ಸ್ಮರಿಸುತ್ತಾ ಅವರ ಕುಟುಂಬಕ್ಕೆ ಸಾಂತ್ವನ, ಧೈರ್ಯ ತುಂಬುವ ಉದ್ದೇಶದಿಂದ ಮತ್ತು ಅವರು ಅನುಭವಿಸುತ್ತಿರುವ ನೋವು, ತಾರತಮ್ಯ ಇತರರು ಅನುಭವಿಸಬಾರದು ಎಂಬ ಕಳಕಳಿಯಿಂದ ಜಗತ್ತಿಗೆ HIV ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ವಿಶ್ವದಾದ್ಯಂತ ಹಮ್ಮಿಕೊಳ್ತೀವಿ. ಸೊ ನಮ್ಮ ಕರ್ನಾಟಕದಲ್ಲಿಯೂ ಸಹ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ ಒಂದಿದೆ. ಅದರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಸೊ ಇವತ್ತಿನ ದಿವಸ ನಾವು ಫಸ್ಟ್ ಆಫ್ ಆಲ್ HIV ಅಂತಂದ್ರೆ ಏನು, ಏಡ್ಸ್ ಅಂತಂದ್ರೆ ಏನು, ಎರಡು ಒಂದೇನಾ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಸೊ HIV ಅಂತಂದ್ರೇನು? ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಇದು ಒಂದು ವೈರಸ್. ಇದೇನ್ ಮಾಡುತ್ತೆ, ಮಾನವ ದೇಹದಲ್ಲಿನ ಬಿಳಿಯ ರಕ್ತ ಕಣಗಳನ್ನು ನಾಶಪಡಿಸಿ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಆ ದೇಹ ಇತರ ಸೋಂಕಿಗೆ ಎಡೆ ಮಾಡುವಂತೆ, ಗುರಿಯಾಗುವಂತೆ ಮಾಡುತ್ತದೆ. ಇದು HIV ವೈರಸ್ನ ಲಕ್ಷಣ. ಈ HIV ವೈರಸ್ಸಿಂದ ಇನ್ಫೆಕ್ಟ್ ಆದರೆ ಅಂಥವ್ರನ್ನ HIV ಇನ್ಫೆಕ್ಟೆಡ್ ಪೀಪಲ್ ಅಂತ ಕರೀತಾರೆ. ಅವಾಗ ಏನಾಗುತ್ತೆ, ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಬೇರೆ ಬೇರೆ ಎಲ್ಲ ಥರದ ಕಾಯಿಲೆಗಳು ಅವ್ರಿಗೆ ಬಂದು ಅಟ್ಯಾಕ್ ಆಗ್ತವೆ. ಸೊ ಇವರು ಏಡ್ಸ್ ಅಂತಂದ್ರೆ ಮತ್ತೇನು ಅಂತಂದ್ರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಏನಂಗಂತಂದ್ರೆ ಒಂದು ರೋಗ ಲಕ್ಷಣಗಳ ಕೂಟ. ಯಾವಾಗ ಒಬ್ಬ ಮನುಷ್ಯನ ಇಮ್ಯುನಿಟಿ ಕಡಿಮೆ ಆಗುತ್ತೋ ಅವಾಗ ಆಟೋಮ್ಯಾಟಿಕಲಿ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ, ಅವೆಲ್ಲ ಬಂದು ನಮ್ಗೆ ಅಟ್ಯಾಕ್ ಮಾಡುತ್ತೆ. ಈಗ ನಮ್ಮ ಸುತ್ತನೇ ಇರ್ತಕ್ಕಂಥ ರೋಗಾಣುಗಳು ನಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ನಮ್ಗೇನು ತೊಂದರೆ ಕೊಡೋದಿಲ್ಲ. ಅದೇ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆದಂಗೆ ಈ HIV ವೈರಸ್ಸು ಏನು ಮಾಡುತ್ತೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಅಂತ ಏನಂತ ಕರಿತೀವಿ ಅದನ್ನು ಕಡಿಮೆ ಮಾಡುತ್ತೆ. ಆವಾಗ ಎಲ್ಲ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್, ಸಮಯ ಸಾಧಕರು ಅಂತ ಏನು ಕರಿತೀವಲ್ಲ, ಸಮಯ ಸಾಧಕರ ಆಗಿರ್ತಕ್ಕಂಥ ಇನ್ಫೆಕ್ಷನ್ಗಳನ್ನು ನಾವು HIV ಇನ್ಫೆಕ್ಟೆಡ್ ಪೀಪಲ್ ಏನು ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರಿಗೆ ತಗುಲುತ್ತೆ. ಸೊ ನೋಡಿ, ಈ HIV ಹರಡೋದಕ್ಕೆ 4 ವಿಧಾನ ಇದೆ. ಏನು? ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ, ಎರಡನೇದು ಸಂಸ್ಕರಿಸದೆ ಬಳಸಿದ ಸೂಜಿ ಮತ್ತು ಸಿರಿಂಜಿನಿಂದ, ಮೂರನೇದು ಸೋಂಕಿತ HIV ಸೋಂಕಿತ ರಕ್ತ ಪಡೆಯೋದ್ರಿಂದ, ಮತ್ತು ನಾಲ್ಕನೇದು HIV ಸೋಂಕಿತ ತಾಯಿಯಿಂದ ಮಗುವಿಗೆ. ಈ 4 ವಿಧಾನಗಳಲ್ಲಿ HIV ಹರಡೋ ಸಾಧ್ಯತೆ ಇರುತ್ತೆ. HIV ಹೇಗೆ ಹರಡೋದಿಲ್ಲ ಅಂತ ತಿಳ್ಕೊಳ್ಳೋದಾದ್ರೆ, HIV ಸೋಂಕಿತರು ಬಳಸಿದ ಶೌಚಾಲಯವನ್ನು ಬಳಸೋದ್ರಿಂದ ಅವ್ರಿಗೆ HIV ಬರೋದಿಲ್ಲ. ಸೊಳ್ಳೆ, ತಿಗ್ಣೆ ಮತ್ತು ಕ್ರಿಮಿ ಕೀಟಗಳು ಕಚ್ಚೋದ್ರಿಂದ HIV ಬರೋದಿಲ್ಲ. ಜೊತೆಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ HIV ಬರೋದಿಲ್ಲ. ಶೇಕ್ ಹ್ಯಾಂಡ್ ಕೊಡೋದ್ರಿಂದ, ಅದೇ ಅವ್ರು ಉಪಯೋಗಿಸಿದ ಲೋಟ ಪಾತ್ರೆಗಳನ್ನು ನಾವು ಉಪಯೋಗಿಸೋದ್ರಿಂದ, ಆಟ ಆಡೋದ್ರಿಂದ, ಸೋಂಕಿತರನ್ನ ಮುಟ್ಟೋದ್ರಿಂದ, ಇದು ಯಾವುದರಿಂದನೂ HIV ಬರೋದಿಲ್ಲ. ಅವರು ಉಟ್ಟಂಥ ಬಟ್ಟೆಯನ್ನು ಕೂಡ ಉಡೋದ್ರಿಂದ ಕೂಡ ಈ ಒಂದು HIV ಬರೋದಿಲ್ಲ. ಇದೆಲ್ಲ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಈಗ ಅವರಿಗೆ ಏನೋ ಒಂದು ತೊಂದರೆಯಿಂದ HIV ಬಂದ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ಆ ಮನುಷ್ಯನಿಗೆ HIV ಬಂದಿದೆ ಅನ್ನೋ ಒಂದು ಕಾಯಿಲೆ ಬಂದಿದೆ ಅನ್ನೋ ಒಂದು ನೋವಿನ ಜೊತೆಗೆ ಈ ಒಂದು ತನಗೆ ಬಂದ್ಬಿಟ್ಟು ಸೊಸೈಟಿ ಏನಂದ್ಕೊಳ್ಳುತ್ತೆ ಅನ್ನೋ ಒಂದು ಭಯನೇ ಅವರನ್ನ ಜಾಸ್ತಿ ಕುಗ್ಗಿಸ್ಬಿಡುತ್ತೆ.
ಅವ್ರಿಗೆ ಕಾಯಿಲೆ ಬಂದಿರೋದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಏನನ್ಕೊಂತಾರೋ ಜನ, ಬೇರೆಯವ್ರಿಗೆಲ್ಲ ಗೊತ್ತಾದರೆ ಜನ ಏನನ್ಕೊಂತಾರೋ ಅನ್ನೋ ಒಂದು ಭಯ, ಆತಂಕವೇ ಈ ತಾರತಮ್ಯ ಅಂತ ಏನು ಕರಿತೀವಲ್ಲ, ಡಿಸ್ಕ್ರಿಮಿನೇಷನ್, ಇದು ಅವ್ರಿಗೆ ತುಂಬ ಕಾಡುತ್ತೆ, ತುಂಬ ತೊಂದರೆ ಕೊಡುತ್ತೆ. ಅವರು ಮನುಷ್ಯರೇ, ಯಾವುದೋ ಒಂದು ಕೆಟ್ಟಗಳಿಗೆ ಅಥವಾ ಏನೋ ಒಂದು ಅವರ ದುರಭ್ಯಾಸದಿಂದ ಅವ್ರಿಗೆ ಕಾಯಿಲೆ ಬಂದಿರ್ಬೋದು. ಆದರೆ ಅವರನ್ನು ನಾವು ತಾರತಮ್ಯದ ದೃಷ್ಟಿಯಿಂದ ನೋಡದೆ ಅವರು ಒಬ್ಬರು ಮನುಷ್ಯರು ಅಂತ ಕನ್ಸಿಡರ್ ಮಾಡಿ ಅವರಿಗೆ ನಾವು ಸಪೋರ್ಟಿವ್ ಆಗಿ ಇರಬೇಕಾಗತ್ತೆ. ಯಾಕಂದರೆ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಬುದ್ಧಿವಂತರಾಗಿ ಅವರನ್ನು ತಾರತಮ್ಯದಿಂದ ನೋಡಿ ಅವರ ಮನಸ್ಥಿತಿಯನ್ನು ಇನ್ನೂ ಕುಗ್ಗಿಸೋದು ಯಾವ ರೀತಿ ಸರಿ? ಸೊ ಹಾಗಾಗಿ ನಾವು ಈಗ HIV ಬಂದ್ಬಿಟ್ಟಿದೆ ಯಾವುದೋ ಒಂದು ಪೇಷಂಟ್ ಅಂದ ತಕ್ಷಣ ಅವನನ್ನು ಅಸ್ಪೃಶ್ಯನ ರೀತಿಯಲ್ಲಿ ನೋಡುವಂಥದ್ದು, ಮುಟ್ಟದೇ ಇರೋವಂಥದ್ದು, ಅವರು ಹೋಟೆಲಲ್ಲಿ ಊಟ ಮಾಡಿದ್ರೆ ಆ ಹೋಟ್ಲಲ್ಲಿ ಊಟ ಮಾಡದೇ ಇರೋವಂಥದ್ದು. ಸೊ ಇದೆಲ್ಲ ತಪ್ಪು ಕಲ್ಪನೆಗಳಿಂದ ಬರ್ತಕ್ಕಂಥದ್ದು. ಹಾಗಾಗಿ ಯಾವ್ಯಾವುದರಿಂದ HIV ಬರೋದಿಲ್ಲ ಅನ್ನೋ ವಿಚಾರನ ತುಂಬ ನೀಟಾಗಿ ತಿಳ್ಕೊಂಡಿರ್ಬೇಕು, ಆಯ್ತಾ? ಸೊ ಮತ್ತೆ ಇವಾಗ HIV ಹರಡೋದನ್ನು ನಾವು ತಡೆಗಟ್ಟಬೇಕು. ಹೇಗೆ ತಡೆಗಟ್ಟಬೇಕು? ಈ HIV ಹರಡೋದನ್ನು ತಡೆಗಟ್ಟೋದಕ್ಕೆ ಹಲವಾರು ವಿಧಾನಗಳೇ ಇದೆ. ಸೊ ಮೊಟ್ಟ ಮೊದಲನೇದಾಗಿ ಈ HIV ಬಗ್ಗೆ ಅರಿವನ್ನು ಮೂಡಿಸೋದು ಬಹಳ ಮುಖ್ಯವಾಗುತ್ತೆ. ಅರಿವನ್ನು ಮೂಡಿಸಿದಾಗ ಯಾವಾಗ ಒಂದು ವಿಚಾರದ ಬಗ್ಗೆ ನಮಗೆ ಜ್ಞಾನ ಇರುತ್ತೋ ಆವಾಗ ಭಯ ಕಡಿಮೆ ಆಗುತ್ತೆ. ಯಾವಾಗ ಭಯ ಇರೋದಿಲ್ವೋ ಆವಾಗ ಹರಡುವಿಕೆ ಕೂಡ ಕಡಿಮೆ ಆಗುತ್ತೆ. ಏನೇನು HIV ಅಥವಾ ಏಡ್ಸ್ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು. ಅರ್ಧಂಬರ್ಧ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇಲ್ಲಾಗಲಿ ತಿಳ್ಕೊಳ್ಳೋದ್ರ ಬದಲಿಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು HIV ಬಗ್ಗೆ ತಿಳ್ಕೊಳ್ಳುವಂಥದ್ದು. ವಿವಾಹವಾಗುವವರೆಗೆ ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು. ನಂಬಿಕಸ್ಥ ಏಕೈಕ ಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು. ಪ್ರತಿ ಬಾರಿಯೂ ಇಂಜೆಕ್ಷನ್ಸ್ ತಗೋಬೇಕಾದ್ರೆ ಹೊಸ ಸೂಜಿ ಮತ್ತು ಸಿರಿಂಜ್ಗಳನ್ನು ಬಳಸ್ತಕ್ಕಂಥದ್ದು. HIV ಸೋಂಕಿತ ಗರ್ಭಿಣಿಯನ್ನು, ಈಗ ಪ್ರೆಗ್ನೆಂಟ್ ಲೇಡಿ ತನ್ನ ಮಗುವಿಗೆ HIV ಬರಬಾರ್ದು ಅನ್ನೋ ಒಂದು ಆಸೆ ಇರುತ್ತೆ. HIV ಪೇರೆಂಟ್ಸ್ ಆಗಿದ್ರೂ ಸಹಿತ ಆ ಮಗುವಿಗೆ ಬರೋದನ್ನು ತಡಿಬಹುದು. HIV ಸೋಂಕಿತ ಗರ್ಭಿಣಿಯನ್ನು ಗುರುತಿಸ್ಬೇಕು ಅದಕ್ಕೆ ನಾವು ಫಸ್ಟು. ಮತ್ತು ಡೆಲಿವರಿ ಆದ ತಕ್ಷಣ ಆ ಮಗುವಿಗೆ ಔಷಧಿಗಳನ್ನು ಕೊಡೋದ್ರ ಮೂಲಕ ನಾವು ತಾಯಿಯಿಂದ ಮಗುವಿಗೆ ಹರಡುವಂಥ ಒಂದು HIV ತಡೆಗಟ್ಬೋದು. ಅದಕ್ಕೆ ನಮಗೆ ಮುಂಚೆ ಏನಂದರೆ ಗೊತ್ತಿರಬೇಕು, ಈ ಒಂದು ತಾಯಿಗೆ HIV ಇದೆ ಅಂತ ಗೊತ್ತಿದ್ದಾಗ ಮಾತ್ರ ಆ ಮಗುವಿನ ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. HIV ಸೋಂಕಿತ ಗರ್ಭಿಣಿಯನ್ನು ಬೇಗ ಗುರುತಿಸ್ಬಿಟ್ಟು ಚಿಕಿತ್ಸೆ ನೋಡೋದ್ರಿಂದ ಮಗುವನ್ನು HIV ಸೋಂಕಿನಿಂದ ಮುಕ್ತಗೊಳಿಸಬಹುದು. ಮತ್ತು HIV ಮುಕ್ತ ರಕ್ತವನ್ನು ಪಡಿತಕ್ಕಂಥದ್ದು. ಈ ವರ್ಷದ ಘೋಷವಾಕ್ಯ HIV ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸೋಣ. ಈ HIVಯ ಒಂದು ನಿಯಂತ್ರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನು ನಾವು ಸ್ಟಾಪ್ ಮಾಡೋಣ ಅಂತ. ಯಾವ ರೀತಿ ನಾವು ಮಾಡ್ಬೋದು ನೋಡಿ. ಯಾವಾಗ ಇದು ಸಾಧ್ಯ ಆಗುತ್ತೆ, ಎಲ್ಲರಿಗೂ ಹರಡುವಂಥದ್ದು ನಿಯಂತ್ರಣ ಆಗೋದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ 95% HIV ಸೋಂಕಿರುವವರು ತಮ್ಮ HIV ಸ್ಥಿತಿಯನ್ನು ತಿಳ್ಕೊಂಡಿರ್ಬೇಕು. ಅವ್ರಿಗೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿರಬೇಕು. ಅಟ್ಲೀಸ್ಟ್ 95% ಆಫ್ ದ ಪೀಪಲ್ಗೆ ಗೊತ್ತಿರಬೇಕು. 95% ಸೋಂಕಿತರು ART ಚಿಕಿತ್ಸೆಯನ್ನು ಪಡೆದಿರಬೇಕು. ಇದು ನಮ್ಮ ಉದ್ದೇಶ, ಪ್ರಾಕ್ಟಿಕಲಿ ಸ್ಪೀಕಿಂಗ್. ಸೊ ಐಡಿಯಲಿ 100% ಆಫ್ ದ ಪೇಷಂಟ್ಸ್ ಶುಡ್ ನೋ ದೇರ್ ಸ್ಟೇಟಸ್. ಬಟ್ ಅಟ್ಲೀಸ್ಟ್ ಮಿನಿಮಮ್ 95% ಜನಕ್ಕಾರು ಗೊತ್ತಿರಬೇಕು. ಆವಾಗ ನಾವು ಏಡ್ಸನ್ನು ಅಥವಾ HIV ನಿಯಂತ್ರಣ ಮಾಡೋದು ನಮಗೆ ಸಾಧ್ಯ ಆಗುತ್ತೆ. 95% ART ಚಿಕಿತ್ಸೆ ಪಡೆಯುತ್ತಿರುವವರು ತಮ್ಮ ವೈರಲ್ ಲೋಡ್ ಪ್ರಮಾಣ ಹೆಚ್ಚಾಗದಂತೆ ಜಾಗ್ರತೆ ವಹಿಸಬೇಕು. ಮದುವೆಯವರೆಗೆ ಬ್ರಹ್ಮಚರ್ಯದ ದೀಕ್ಷೆ, ಅದುವೇ HIV ಶ್ರೀರಕ್ಷೆ. ಈಗ ಒಬ್ಬ ವ್ಯಕ್ತಿಗೆ HIV ಇದೆ ಅಂತ ಅನುಮಾನ ಬಂತು ಅಂತ ಇಟ್ಕೊಳ್ಳಿ. ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿರ್ತಾನೆ, ಅವನಿಗೆ HIV ಇದೆ ಅಂತ ಅನುಮಾನ ಬಂದಿದೆ. ಎಲ್ಲಿ ಹೋಗಿ ಚಿಕಿತ್ಸೆ ಮಾಡಿಸ್ಕೋಬೇಕು? ಈ ವಿಚಾರನ ಮುಕ್ತವಾಗಿ ಎಲ್ಲರ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲಿ ಅವನು ಚೆಕ್ ಮಾಡಿಸ್ಕೋಬೋದು? ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿನ ಎಲ್ಲ ಆಪ್ತಮಿತ್ರ ICTC ಕೇಂದ್ರಗಳಲ್ಲಿ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ಸ್ ಅಂತ ಇರುತ್ತೆ. ಸಮಗ್ರ ಆಪ್ತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರ ಅಂತ ಒಂದಿರ್ತವೆ ICTC ಸೆಂಟರ್ಸ್ ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇಲ್ಲಿ ಹೋಗಿ ಉಚಿತವಾಗಿ ತಮ್ಮ ರಕ್ತವನ್ನು ಚೆಕ್ ಮಾಡಿಸ್ಕೋಬಹುದು. ಈ ಕೇಂದ್ರಗಳಲ್ಲಿ
ಸ್ಥಳದಲ್ಲೇ ಅಲ್ಲೇ ಆನ್ ದ ಸ್ಪಾಟ್ ತಕ್ಷಣ ಫಲಿತಾಂಶ ಲಭ್ಯವಿರುತ್ತದೆ. ಸ್ನೇಹಪರ ಆಪ್ತ ಸಮಾಲೋಚಕರು ಉಚಿತ ಆಪ್ತ ಸಮಾಲೋಚನೆ ನೀಡ್ತಾರೆ, ಕೌನ್ಸಿಲಿಂಗ್ ಕೊಡ್ತಾರೆ. ಹಂಚಿಕೊಳ್ಳುವ ಎಲ್ಲ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ನೋಡಿ, ಈ HIV ಇರ್ತಕ್ಕಂಥವ್ರಿಗೆ ಅಥವಾ ಇರ್ಬೋದು ಅಂತ ಅನುಮಾನ ಇರೋಂಥವ್ರಿಗೆ ತಮ್ಮ ಎಲ್ಲಿ ಸೀಕ್ರೆಟ್ಸ್ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೋ ಅನ್ನೋ ಒಂದು ಭಯ ಜಾಸ್ತಿ ಇರುತ್ತೆ. ಬಟ್ ಇದು ಒಂದು ಸೀಕ್ರೆಸಿನ ನಾವು ಕಾನ್ಫಿಡೆನ್ಷಿಯಾಲಿಟಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಈ HIV ಇದೆ ಅಂತ ಹೇಳ್ಬಿಟ್ಟು ಅವ್ರ ಮುಖ ನೋಡಿ ಆಗಲಿ ಅಥವಾ ಅವ್ರಿಗಾಗಿರೋ ಕಾಯಿಲೆ ನೋಡಿ ಆಗಲಿ ಹೇಳೋಕ್ಕಾಗಲ್ಲ. ಬ್ಲಡ್ ಟೆಸ್ಟ್ ಮಾಡಿದ್ರೇ ಕಂಡುಹಿಡಿಯೋಕ್ಕಾಗೋದು. ಸೊ ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡಿಸಿನೇ ಕಂಡುಹಿಡ್ಕೋಬೇಕು. ಈ HIV ಟ್ರೀಟ್ಮೆಂಟು ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತೇಳಿ ಎಲ್ಲ ART ಸೆಂಟರ್ಗಳಲ್ಲಿ ಉಚಿತವಾಗಿ ಸಿಗುತ್ತೆ. ನೋಡಿ, HIV ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ ಅಂತ ಒಂದಿದೆ. ಈ HIV ಸೋಂಕಿತರಾಗಿರುವ ವ್ಯಕ್ತಿಗಳ ಮಾನವೀಯ ಮತ್ತು ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಯನ್ನು ಒದಗಿಸೋಕ್ಕೋಸ್ಕರ 2017ನೇ ಇಸ್ವಿನಲ್ಲಿ HIV ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ಅನ್ನೋದು ಬಂದಿದೆ. ಇದು 21/4/2017 ಜಾರಿಗೆ ಬಂದಿದೆ. ಏನೇನು ಈ ಕಾಯ್ದೆಯಲ್ಲಿನ ಪ್ರಮುಖ ಅಂಶಗಳು ಅಂತ ತಿಳ್ಕೊಳ್ಳೋಣ. HIV ಸ್ಥಿತಿಯ ಬಹಿರಂಗಪಡಿಸುವಿಕೆ. ಎಲ್ಲರಿಗೂ ಜಗಜ್ಜಾಹೀರ್ ಮಾಡಿಬಿಡೋದಲ್ಲ. HIV ಯೊಂದಿಗೆ ಬದುಕುತ್ತಿರುವ ವ್ಯಕ್ತಿಯ ಗುರುತನ್ನು ಹಾಗೂ HIV ಸೋಂಕಿತರ ಮಾಹಿತಿಯನ್ನು ಗೌಪ್ಯವಾಗಿಡುವುದು ಈ ಕಾಯ್ದೆಯ ಪ್ರಕಾರ ಕಡ್ಡಾಯವಾಗಿದೆ. ಹಾಗೂ ಸೋಂಕಿತರ ಮಾಹಿತಿಯನ್ನು ಬಹಿರಂಗಪಡಿಸಲು ಯಾರನ್ನೂ ಒತ್ತಾಯಿಸುವಂತಿಲ್ಲ. ಒಬ್ಬ ವ್ಯಕ್ತಿಯ HIV ಸ್ಥಿತಿಯನ್ನು ಆತನ ಒಪ್ಪಿಗೆ ಇಲ್ಲದೆ ಅಥವಾ ಕೋರ್ಟ್ನ ಆದೇಶವಿಲ್ಲದೆ ಬೇರೆಯವರು ಬಹಿರಂಗಪಡಿಸುವಂತಿಲ್ಲ. ಈ ಒಂದು ದೂರು ಪರಿಹಾರ ಏನು? ಕಾಯ್ದೆಯ ಉಲ್ಲಂಘನೆಗೆ ಸಂಬಂಧಪಟ್ಟ ದೂರುಗಳ ವಿಚಾರಣೆಗೆ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸುವುದಕ್ಕೆ ಪ್ರತಿ ರಾಜ್ಯ ಸರ್ಕಾರ ಕನಿಷ್ಠ ಒಂದು ಓಂಬಡ್ಸ್ಮನ್ ಅಂದರೆ ಒಂದು ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ನ ನೇಮಿಸಬೇಕಾಗತ್ತೆ. ಅದು ದಟ್ ಹ್ಯಾಸ್ ಟು ಬಿ ಡನ್. ಓಂಬಡ್ಸ್ಮನ್ ನೇಮಿಸೋದು ಕಂಪಲ್ಸರಿ ಆಗಿರುತ್ತೆ. 100 ಅಥವಾ ಅದಕ್ಕಿಂತ ಹೆಚ್ಚಿನ ಉದ್ಯೋಗಿಗಳಿರುವ ಪ್ರತಿ ಸಂಸ್ಥೆ ಒಬ್ಬ ದೂರು ಅಧಿಕಾರಿಯನ್ನು ನೇಮಕ ಮಾಡಬೇಕಾಗತ್ತೆ. 20 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಪ್ರತಿ ಆರೋಗ್ಯ ಸಂಸ್ಥೆ ಕೂಡ ಒಬ್ಬ ದೂರು ಅಧಿಕಾರಿಯ ನೇಮಕವನ್ನು ಮಾಡಬೇಕಾಗತ್ತೆ. ಏನೇನು ಈ ಕಾಯ್ದೆಯ ಪ್ರಮುಖ ಅಂಶಗಳು? ಸಮ್ಮತಿಯೊಂದಿಗೆ ರಕ್ತ ಪರೀಕ್ಷೆ ಮತ್ತು ಚಿಕಿತ್ಸೆ. ಮಾಹಿತಿಯುಕ್ತ ಸಮ್ಮತಿ ಪಡೆಯದೆ ಯಾವುದೇ ವ್ಯಕ್ತಿಯ ಪರೀಕ್ಷೆ, ವೈದ್ಯಕೀಯ ಚಿಕಿತ್ಸೆ ಅಥವಾ ಸಂಶೋಧನೆಯನ್ನು ನಡೆಸುವಂತಿಲ್ಲ ಎನ್ನುವುದು ಕಾಯ್ದೆ ಖಾತ್ರಿಪಡಿಸುತ್ತದೆ. ಈ ಕೆಳಗಿನವುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. HIV ಪರೀಕ್ಷೆ ಪೂರ್ವ ಮತ್ತು ಪರೀಕ್ಷೋತ್ತರ ಸಮಾಲೋಚನೆ ನಿಬಂಧನೆಗಳು ಇರಬೇಕು. ಪರೀಕ್ಷೆಗೆ ಮುಂಚೆನೆ ಕೂಡ ಕೌನ್ಸಿಲಿಂಗ್ ಮಾಡಬೇಕು, ಪರೀಕ್ಷೆ ಆದ್ಮೇಲೆ ಸಹಿತ ಕೌನ್ಸಿಲಿಂಗ್ ಮಾಡಬೇಕು. ಸಮ್ಮತಿ ಇಲ್ಲದೆ ಯಾವುದೇ ಚಿಕಿತ್ಸೆ ಅಥವಾ ವೈದ್ಯಕೀಯ ಮಧ್ಯಪ್ರವೇಶ ಮಾಡುವಂತಿಲ್ಲ. ಮೆಡಿಕಲ್ ಇಂಟರ್ವೆನ್ಷನ್ ಏನು ಮಾಡಂಗಿಲ್ಲ ಅವರು ಒಪ್ಪಿಗೆ ಇಲ್ಲದೇ ಇರ. ಶೂನ್ಯ ತಾರತಮ್ಯ, ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್, 0 ಡಿಸ್ಕ್ರಿಮಿನೇಷನ್ ಇರಬೇಕು. ಉದ್ಯೋಗ, ಶಿಕ್ಷಣ, ಚಿಕಿತ್ಸೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ಮಾಡಬಾರ್ದು. ಯಾವುದೇ ರೀತಿಯಾದಂತಹ ಸೋಂಕಿತ ಜನಗಳ ವಿರುದ್ಧ ಯಾವುದೇ ತಾರತಮ್ಯ ಅಥವಾ ದ್ವೇಷದ ಭಾವನೆಯನ್ನು ಈ ಕಾಯ್ದೆ ನಿಷೇಧಿಸುತ್ತದೆ. ವಾಸಿಸುವ ಬಾಡಿಗೆದಾರನಾಗುವ ಹುದ್ದೆ ಬಡ್ತಿಯಲ್ಲಿ ತಾರತಮ್ಯಗಳನ್ನು ಮಾಡಬಾರದು. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಪಾಲನೆ ಪೋಷಣೆಯಲ್ಲಿದ್ದರೆ ಅವರನ್ನು ನಿರ್ಗಮಿಸುವಂತಿಲ್ಲ. ಇನ್ಶೂರೆನ್ಸ್, ವಿಮೆ ನಿರಾಕರಣೆ ಮಾಡುವಂತಿಲ್ಲ. ಯಾವುದೇ ಬಗೆಯ ಹಿಂಸೆ ಮತ್ತು ದೈಹಿಕ ಹಲ್ಲೆ ಅಥವಾ HIV ಸೋಂಕಿತರ ವಿರುದ್ಧ ದೈಹಿಕ ಹಲ್ಲೆಯನ್ನು ಪ್ರೇರೇಪಿಸುವ ಚಟುವಟಿಕೆಗಳನ್ನು ಕೂಡ ಈ ಕಾಯ್ದೆ ನಿಷೇಧಿಸುತ್ತದೆ. ಕಾಯ್ದೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವು? HIV ಸೋಂಕಿಗೆ ಒಡ್ಡಿಕೊಳ್ಳುವ ಅಪಾಯ ಇರುವ ಸ್ಥಳಗಳಲ್ಲಿ ಮುಂಜಾಗರೂಕತೆ. ಇದು ರಕ್ತಜನಿತ ಸೋಂಕಾಗಿರುವುದರಿಂದ ಆರೋಗ್ಯ ಸೇವಾಕರ್ತರು HIV ಸೋಂಕಿಗೆ ಒಳಗಾಗುವ ಹೆಚ್ಚಿನ ಅಪಾಯದಲ್ಲಿರ್ತಾರೆ. ಈ ಕಾರಣಕ್ಕಾಗಿ ಸೋಂಕು ಹರಡುವಿಕೆಯನ್ನು ತಡೆಯಲು ಈ ಕಾಯ್ದೆ ಈ ಕೆಳಕಂಡ ಜಾಗತಿಕ ಮುನ್ನೆಚ್ಚರಿಕೆಗಳ ಮೂಲಕ ಸುಭದ್ರ ಮತ್ತು ಸುರಕ್ಷಿತ ಕೆಲಸದ ಸ್ಥಳವನ್ನು ಖಾತ್ರಿಪಡಿಸುತ್ತದೆ. ಏನೇನು? ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಒದಗಿಸುವಿಕೆ. ಈ ಅಕಸ್ಮಾತ್ ಏನಾದರೂ ಈ ಒಂದು ವೈರಸ್ಗೆ ಎಕ್ಸ್ಪೋಸ್ ಆದರೆ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತೇಳಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ವ್ಯವಸ್ಥೆ ಇರಬೇಕಾಗತ್ತೆ. ಸುರಕ್ಷತೆಗಾಗಿ ತರಬೇತಿ ಮತ್ತು ಮಾಹಿತಿ ಇರಬೇಕಾಗತ್ತೆ, ಟ್ರೈನಿಂಗ್ ಕೊಟ್ಟಿರಬೇಕು. HIV ಇಂದ ರಕ್ಷಿಸಿಕೊಳ್ಳೋದು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ನ ಉಪಯೋಗವನ್ನು ಪಡ್ಕೋಬೇಕಾಗುತ್ತೆ. ಇದಿಷ್ಟು ನಮ್ಮ ಒಂದು HIV
ಮತ್ತು ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017ರ ಮೂಲ ವಿಚಾರಗಳು. ಈ ಕಾಯಿಲೆ ಉಲ್ಲಂಘನೆ ಯಾವಾಗ ಆಗುತ್ತೆ? ಸೋಂಕಿತರು HIV ಸೋಂಕಿತರು ಅಂತ ಅವ್ರನ್ನ ತಾರತಮ್ಯ ಮಾಡುವಂಥದ್ದು, ಡಿಸ್ಕ್ರಿಮಿನೇಷನ್ ಮಾಡುವಂಥದ್ದು, ಆವಾಗ ಕೂಡ ಕಾಯ್ದೆ ಉಲ್ಲಂಘನೆ ಆದಂಗೆ ಆಗುತ್ತೆ. ಸೋಂಕಿತರ ವಿರುದ್ಧ ದ್ವೇಷ ಹರಡುವುದು, ಅವನನ್ನು ಮಾತಾಡಿಸ್ಬೇಡ, ಅವನಿಗೆ HIV ಬಂದಿದೆ, ಅವನನ್ನು ದ್ವೇಷಿಸು ಅನ್ನೋ ಪ್ರೇರೇಪಿತವಾದಂಥ ನುಡಿಗಳನ್ನು ಮಾಡಿದಾಗಲೂ ಕೂಡ ಕಾಯ್ದೆ ಉಲ್ಲಂಘನೆ ಆಗುತ್ತೆ. ಸೋಂಕಿತರೆಂದು ಬಹಿರಂಗಪಡಿಸುವುದು, ಇವರು HIV ಅಂತ ಹೇಳ್ಬಿಟ್ಟು ಪಬ್ಲಿಕ್ ಮಾಡಿಬಿಟ್ರೆ ಅದು ಕೂಡ ಕಾಯ್ದೆಯ ಉಲ್ಲಂಘನೆ ಆಗುತ್ತೆ. ಏನು ಈ ಕಾಯ್ದೆಗೆ ಶಿಕ್ಷೆ ಅಂತಂದರೆ 3 ತಿಂಗಳಿನಿಂದ 2 ವರ್ಷದ ಅವಧಿಯ ಜೈಲು ಶಿಕ್ಷೆ ಅಥವಾ ಗರಿಷ್ಠ 1 ಲಕ್ಷ ರೂಪಾಯಿ ದಂಡ ಅಥವಾ ಎರಡನ್ನೂ ಕೊಡಿಸ್ಬೋದು. ರೂಪಾಯಿ 1 ಲಕ್ಷದವರೆಗೆ ದಂಡವನ್ನು ವಿಧಿಸ್ಬೋದಾಗಿದೆ. ಈ ಕಾಯ್ದೆ ಪ್ರಕಾರ ಶಿಕ್ಷೆ ಏನಪ್ಪ ಅಂತಂದರೆ ಇಷ್ಟೆಲ್ಲ ಶಿಕ್ಷೆ ಇದೆ. ಇನ್ನು ಈ HIV ಸೋಂಕಿತರು ಅಥವಾ ಬಾಧಿತರಿಗಾಗಿ ಇರುವ ಸರ್ಕಾರದ ಸಾಮಾಜಿಕ ಸವಲತ್ತುಗಳೇನೇನು ಅನ್ನೋದು ವಿಚಾರನ ಇದರಲ್ಲಿ ತಿಳ್ಕೊಳ್ಳೋಣ. ನೋಡಿ, ಹಲವಾರು ಯೋಜನೆಗಳು ಸರ್ಕಾರ ಮಾಡಿದೆ ಈ HIV ಬಾಧಿತ ರೋಗಿಗಳಿಗೆ, HIV ಸೋಂಕಿತ ರೋಗಿಗಳಿಗೆ ಅಥವಾ ಅವರ ಮಕ್ಕಳಿಗೆ. ಸರ್ಕಾರ ಬೆನ್ನೆಲುಬಾಗಿ ನಿಂತು ಏನೇನೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ ಅನ್ನೋ ಒಂದು ವಿಚಾರನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅನ್ನ ಅಂತ್ಯೋದಯ ಯೋಜನೆ ಅಂತ ಒಂದಿದೆ. ಈ ಯೋಜನೆಯಲ್ಲಿ HIV ಸೋಂಕಿತ ಅಥವಾ ಬಾಧಿತ ವ್ಯಕ್ತಿಗಳಿಗೆ ಪ್ರತಿ ತಿಂಗಳು 35 kg ಆಹಾರ ಧಾನ್ಯಗಳನ್ನು ನೀಡುವಂಥದ್ದು. 29 kg ಅಕ್ಕಿ, 6 kg ರಾಗಿ, 1 kg ಸಕ್ಕರೆ, 1 ಬಟ್ಟೆ ಸೋಪು, 1 kg ಉಪ್ಪು, ಇಷ್ಟನ್ನು ಅನ್ನ ಅಂತ್ಯೋದಯ ಯೋಜನೆಯಲ್ಲಿ ಕೊಡ್ತಾರೆ. ಈ ಒಂದು ಪಡಿತರ ಚೀಟಿಯನ್ನು ಪಡೆಯಬೇಕಾದ್ರೆ ಏನೇನು ದಾಖಲಾತಿಗಳನ್ನು ಕೊಡಬೇಕು ಅಂದರೆ, HIV ಸೋಂಕಿರುವ ಬಗ್ಗೆ ART ವೈದ್ಯರುಗಳಿಂದ, ART ಅಂದರೆ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ವೈದ್ಯರು ಇರ್ತಾರಲ್ಲ, ಅವರಿಂದ ಒಂದು ದೃಢೀಕರಣ ಪತ್ರ ತಗೋಬೇಕು, ವಾಸಸ್ಥಳ ದೃಢೀಕರಣ ಪತ್ರ ತಗೋಬೇಕು. ಜಿಲ್ಲಾ ಡ್ಯಾಪ್ಕೋ ಅಧಿಕಾರಿಗಳು, ಡಿಸ್ಟ್ರಿಕ್ಟ್ ಏಡ್ ಪ್ರಿವೆನ್ಷನ್ ಆಫೀಸರ್ ಅಂತ ಇರ್ತಾರೆ, ಆ ಅಧಿಕಾರಿಗಳ ಸಹಿಯೊಂದಿಗೆ ಈ ಒಂದು ಇಲಾಖೆಗೆ ಕೊಡಬೇಕಾಗತ್ತೆ, ಆಹಾರ ಸರಬರಾಜು ಇಲಾಖೆ ಕೊಡಬೇಕಾಗತ್ತೆ. ಸಂಪರ್ಕಿಸಬೇಕಾದ ಇಲಾಖೆ ಯಾವುದಪ್ಪ ಅಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಈ ಒಂದು ಇಲಾಖೆಗೆ ಇವೆಷ್ಟು ದಾಖಲಾತಿಗಳನ್ನು ಕೊಟ್ಟಿದ್ದೆ ಆದರೆ ಅನ್ನ ಅಂತ್ಯೋದಯ ಯೋಜನೆ ಬೆನಿಫಿಟ್ನ ಪಡ್ಕೋಬಹುದು. ಇದು ಒಂದು ಯೋಜನೆಯಾಗಿದೆ. ಇನ್ನು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಒಂದಿದೆ. ಈ ವಿಶೇಷ ವರ್ಗದಡಿ HIV ಸೋಂಕಿತರಿಗೆ ಯೋಜನೆಯು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆಯನ್ನು ನಿರ್ಮಿಸಿಕೊಡಲಾಗುವುದು. ಏನೇನು ದಾಖಲಾತಿ? ICTC ಅಥವಾ ART ಕೇಂದ್ರದ ವೈದ್ಯರ ದೃಢೀಕರಣ ಪತ್ರ ಬೇಕಾಗತ್ತೆ, ವಾಸಿಸುವ ಜಾಗದ ಪ್ರಮುಖರಿಂದ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗತ್ತೆ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆಯ್ಕೆ ಸಮಿತಿಯ ಮುಖಾಂತರ ಪಟ್ಟಿಯನ್ನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳಿಸಬೇಕಾಗತ್ತೆ. ಇನ್ನು HIV ಸೋಂಕಿತರಿಗೆ ಉಚಿತ ಪರೀಕ್ಷೆಗಳು ಮತ್ತು ಚಿಕಿತ್ಸೆ ಏನೇನು? ರಾಜ್ಯದಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಪರೀಕ್ಷೆಗಳು ಮತ್ತು ಚಿಕಿತ್ಸೆಯನ್ನು HIV ಇಂದ ಬಳಲುತ್ತಿರುವವರಿಗೆ ಅಥವಾ ಬದುಕುತ್ತಿರುವವರಿಗೆ ಉಚಿತವಾಗಿ ನೀಡಲು ಮಾನ್ಯ ಆಯುಕ್ತರು, ಕುಟುಂಬ ಕಲ್ಯಾಣ ಸೇವೆಗಳು ಇವರು ಆದೇಶದಂತೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಸಿಗ್ತಾ ಇದೆ. CD4 ಪರೀಕ್ಷೆ ಮತ್ತು ಇತರ ರಕ್ತ ಪರೀಕ್ಷೆಗಳು ರೊಟೀನ್ ಆಗಿ ಏನು ಪರೀಕ್ಷೆ ಮಾಡ್ತಾರೆ ಇವೆಲ್ಲವೂ ಕೂಡ ಉಚಿತವಾಗಿರ್ತಕ್ಕಂಥದ್ದು. ಕಡ್ಡಾಯ ಶಿಕ್ಷಣದ ಹಕ್ಕು. ಈ ಯೋಜನೆಯಡಿಯಲ್ಲಿ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ LKGಗೆ ಉಚಿತವಾಗಿ ನೋಂದಣಿ ಮಾಡುವುದು. ಉಚಿತ ಶಿಕ್ಷಣ ಪಡೆಯಲು ಬಯಸುವವರು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸರ್ಕಾರ ನೀಡಿರುವ ನಿಗದಿತ ಸಮಯದಲ್ಲಿ ಅರ್ಜಿ ಸಲ್ಲಿಸುವುದು. ತಂದೆ ತಾಯಿಯರಿಗೆ HIV ಸೋಂಕು ಇರುವ ಬಗ್ಗೆ ಅರ್ಜಿಯಲ್ಲಿ ತಪ್ಪದೇ ನಮೂದಿಸಬೇಕು. ಹೆಚ್ಚಿನ ಮಾಹಿತಿಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು. ಇದು ಪ್ರಾಥಮಿಕ ಶಿಕ್ಷಣದ ಬಗ್ಗೆ. ಇನ್ನು ಉನ್ನತ ಶಿಕ್ಷಣ ಮತ್ತು ವಿದ್ಯಾರ್ಥಿ ವೇತನ ಏನಿದೆ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಒದಗಿಸ್ತಾರೆ. ನಿಯಮಗಳೇನೇನು? HIV ಅಥವಾ AIDS ಸೋಂಕಿತರಾಗಿದ್ದು ಬದುಕಿರುವ ಅಥವಾ ಮೃತರಾಗಿರುವ ತಂದೆ ತಾಯಿಗಳಿಗೆ ಜನಿಸಿದ ಮಕ್ಕಳು, ಪ್ರಸ್ತುತ ರೋಗಗ್ರಸ್ತ ಅಥವಾ ರೋಗಮುಕ್ತವಾಗಿರುವ ಪರಿಸ್ಥಿತಿಯನ್ನು ಪರಿಗಣಿಸದೆ HIV AIDS ಅಥವಾ ಕುಷ್ಠರೋಗದಿಂದ ಸೋಂಕಿತರಾದ ವಿದ್ಯಾರ್ಥಿ, ಮೇಲ್ಕಾಣಿಸಿದಂಥ ವಿದ್ಯಾರ್ಥಿಗಳು ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಬಂದವರಾಗಿರಬಹುದು. HIV ಸೋಂಕಿತ ವಿದ್ಯಾರ್ಥಿಯ ಕುಟುಂಬ ಕರ್ನಾಟಕದಲ್ಲಿ ಕನಿಷ್ಠ 25 ವರ್ಷಗಳ ಕಾಲ ವಾಸ್ತವ್ಯ ಹೊಂದಿರಬೇಕು. ವಿದ್ಯಾರ್ಥಿಯು ಅಥವಾ ಇವರ ತಂದೆ ತಾಯಿಗಳು HIV ಅಥವಾ AIDS ಕಾಯಿಲೆಗೆ ART ಚಿಕಿತ್ಸೆ ಪಡಿತಿರಬೇಕು. ಈ ಯೋಜನೆಯು ಸರ್ಕಾರಿ ಹಾಗೂ ಅನುದಾನಿತ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವವರಿಗೆ ಮಾತ್ರ ಅನ್ವಯಿಸುತ್ತದೆ.
ಮೇಲ್ಕಾಣಿಸಿದ ಎಲ್ಲ ಅಂಶಗಳಲ್ಲೂ ಅರ್ಹರಾಗಿರುವ ವಿದ್ಯಾರ್ಥಿಗಳು ಪ್ರಮಾಣ ಪತ್ರದ ಅಧ್ಯಯನ, ಡಿಪ್ಲೊಮಾ ಅಧ್ಯಯನ, ಪದವಿ ಅಧ್ಯಯನ ಅಥವಾ ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡುತ್ತಿರುವಂಥವರಾಗಿರಬೇಕು. PhD ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಫೆಲೋಶಿಪ್ ಪಡಿತಾ ಇರೋದ್ರಿಂದ ಈ ಯೋಜನೆಯಡಿಯಲ್ಲಿ ಫಲಾನುಭವಿಗಳಾಗಿರುವುದಿಲ್ಲ. ನೋಡಿ, ಇದಿಷ್ಟು ಉನ್ನತ ಶಿಕ್ಷಣ ಮತ್ತು ವಿದ್ಯಾರ್ಥಿ ವೇತನ ಸಂಬಂಧಪಟ್ಟಂಥ ಅನುಕೂಲಗಳು. ಇನ್ನು ಧನಶ್ರೀ ಯೋಜನೆ ಅಂತ ಒಂದಿದೆ. ಈ ಯೋಜನೆಯಲ್ಲಿ HIV ಸೋಂಕಿತ ಮತ್ತು ಬಾಧಿತ ಮಹಿಳೆಯರಿಗೆ ರೂಪಾಯಿ 50,000ಗಳನ್ನು ಸಾಲ ರೂಪದಲ್ಲಿ ನೀಡಲಾಗುತ್ತದೆ. ಈ ಸಾಲದಲ್ಲಿ 25,000 ರೂಪಾಯಿಗಳು ಸಬ್ಸಿಡಿ ರೂಪದಲ್ಲಿ ದೊರೆಯುತ್ತದೆ. ಈ ಸೌಲಭ್ಯಗಳು ಮಹಿಳಾ ಅಭಿವೃದ್ಧಿ ನಿಗಮದಿಂದ ದೊರೆಯುತ್ತದೆ. ಏನೇನೆಲ್ಲ ದಾಖಲಾತಿಗಳನ್ನು ಕೊಡಬೇಕು? HIV ಸ್ಥಿತಿಯ ICTC ಅಥವಾ ART ಕೇಂದ್ರದ ವೈದ್ಯರ ದೃಢೀಕರಣ ಪತ್ರ, ವಾಸಿಸುವ ಜಾಗದ ಪ್ರಮುಖರಿಂದ ವಾಸಸ್ಥಳ ದೃಢೀಕರಣ ಪತ್ರ, ಇದಿಷ್ಟನ್ನು ಕೊಟ್ಟರೆ ಧನಶ್ರೀ ಯೋಜನೆ ಸಿಗುತ್ತೆ. ಮೈತ್ರಿ ಯೋಜನೆ ಅಂತ ಒಂದಿದೆ. ಈ ಯೋಜನೆಯಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯವಾಗಿದೆ. ಈ ಯೋಜನೆಯಲ್ಲಿ ಪ್ರತಿ ತಿಂಗಳು 500 ರೂಪಾಯಿಗಳು ಮಾಸಾಶನ ದೊರೆಯುತ್ತದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಈ ಸೌಲಭ್ಯವು ದೊರೆಯುತ್ತದೆ. ಮತ್ತು ಚೇತನ ಯೋಜನೆ ಅಂತ ಒಂದಿದೆ. ಲೈಂಗಿಕ ಕಾರ್ಯಕರ್ತರಿಗೆ ಪುನರ್ವಸತಿ ಕಲ್ಪಿಸುವ ಉದ್ದೇಶದಿಂದ ಚೇತನ ಎಂಬ ಯೋಜನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ರೂಪಾಯಿ 50,000 ರೂಪಾಯಿಗಳನ್ನು ಸಾಲದ ರೂಪದಲ್ಲಿ ನೀಡ್ತಾರೆ. ಆರ್ಥಿಕ ನೆರವನ್ನು ಒದಗಿಸ್ತಾರೆ. ಬ್ಯಾಂಕ್ನಿಂದ ನೀಡುವ ಬದಲಾಗಿ ನೇರವಾಗಿ ನೀಡುವ ಸೌಲಭ್ಯ ಇದು. ಪ್ರತಿ ವರ್ಷ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 1000 ಲೈಂಗಿಕ ಕಾರ್ಯಕರ್ತೆಯರು ಈ ಯೋಜನೆಯ ಸದುಪಯೋಗವನ್ನು ಪಡ್ಕೋಬಹುದು. ಈ ಯೋಜನೆಯಲ್ಲಿ ಪ್ರತಿ ಮಹಿಳೆಗೆ ಈ ಸಾಲದಲ್ಲಿ ರೂಪಾಯಿ 25,000ಗಳ ಸಹಾಯ ಧನವನ್ನು ನೀಡಲಾಗುತ್ತದೆ ಸಬ್ಸಿಡಿ ರೂಪದಲ್ಲಿ. ಮತ್ತು ಚೇತನ ಯೋಜನೆಗೆ ಅರ್ಹತೆಗಳೇನೇನು? ಇದು ಲೈಂಗಿಕ ಕಾರ್ಯಕರ್ತೆಯರಿಗೆ ಇರುತ್ತೆ. ವಯೋಮಿತಿ 18 ವರ್ಷ ಮೇಲಿಟ್ಟಿರಬೇಕು. ಜಿಲ್ಲೆಯಲ್ಲಿ ಲೈಂಗಿಕ ಕಾರ್ಯಕರ್ತರ ಪುನರ್ವಸತಿಗಾಗಿ ಸರ್ಕಾರದಿಂದ ಅಧಿಕೃತವಾಗಿ ಗುರುತಿಸಲಾಗಿರುವ ಸಂಸ್ಥೆಗಳಿಂದ ಅಧಿಕೃತ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು. ಪ್ರೋತ್ಸಾಹ ಧನಕ್ಕಾಗಿ ನೀಡುವ ಅರ್ಜಿಯಲ್ಲಿ ಅಧಿಕೃತ ನಿವಾಸದ ವಿಳಾಸ, ಮತದಾರರ ಗುರುತಿನ ಚೀಟಿ, ಆಧಾರ್ ಅಥವಾ ಪಡಿತರ ಚೀಟಿ, ಇದರಲ್ಲಿ ಯಾವ್ದಾದ್ರು ಒಂದು, ಎಲೆಕ್ಷನ್ ID ಕಾರ್ಡ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ರೇಷನ್ ಕಾರ್ಡ್ ಇರ್ಬೋದು, ಇದರಲ್ಲಿ ಯಾವ್ದಾದ್ರು ಒಂದನ್ನ ಜೆರಾಕ್ಸನ್ನು ಕೊಡಬೇಕಾಗತ್ತೆ. ಬ್ಯಾಂಕ್ನಲ್ಲಿ ಕಡ್ಡಾಯವಾಗಿ ಖಾತೆಯನ್ನು ಹೊಂದಿರಬೇಕಾಗತ್ತೆ. ಅರ್ಜಿಯೊಂದಿಗೆ ಆದಾಯೋತ್ಪನ್ನ ಚಟುವಟಿಕೆಯ ಯೋಜನಾ ವರದಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಇನ್ನೊಂದು ಮಾನಸ್ವಿನಿ ಯೋಜನೆ ಅಂತ ಒಂದಿದೆ. ಈ ಯೋಜನೆಯ 45ರಿಂದ 60 ವರ್ಷದಿಂದ ಮದುವೆ ಇಲ್ಲದ ಮಹಿಳೆಯರಿಗೆ ಸರ್ಕಾರದಿಂದ 500 ರೂಪಾಯಿ ಮಾಸಾಸನ ನೀಡ್ತಾರೆ. ಈ ಸೌಲಭ್ಯವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ದೊರೆಯುತ್ತದೆ. ಮತ್ತೆ ಉಚಿತ ಕಾನೂನು ಸೇವೆಗಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯದ ಮುಖ್ಯ 68 ART ಕೇಂದ್ರಗಳಲ್ಲಿ ಉಚಿತ ಕಾನೂನು ಸೇವೆಯನ್ನು ಆರಂಭಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ನಡೆದ ಚರ್ಚೆಗಳ ಮಹತ್ವದ ಒಂದು ಸಾಧನೆ ಇದಾಗಿದೆ. HIV ಸೋಂಕಿತರ ಹಕ್ಕುಗಳ ರಕ್ಷಣೆಗಳಿಗಾಗಿ ಈ ಒಂದು ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ಇನ್ನೊಂದು ಕಾಬಾ ಅಂತ ಕರೀತಾರೆ. ಏನು? ಚಿಲ್ಡ್ರನ್ ಅಫೆಕ್ಟೆಡ್ ಬೈ HIV ಆರ್ ಏಡ್ಸ್ ಅಂತ, CABA, ಚಿಲ್ಡ್ರನ್ ಅಫೆಕ್ಟೆಡ್ ಬೈ ಏಡ್ಸ್ ಅಂತ. ಈ HIV ಸೋಂಕಿತ ಬಾಧಿತ ಮಕ್ಕಳ ನೆರವಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಕಾಬಾ ಯೋಜನೆಯಡಿಯಲ್ಲಿ 0ಯಿಂದ 18ನೇ ವಯಸ್ಸಿನವರಿಗೆ HIV ಸೋಂಕಿತ ಅಥವಾ ಬಾಧಿತ ಮಕ್ಕಳು ಯೋಜನೆಯ ಪ್ರಯೋಜನ ಪಡ್ಕೋಬಹುದು. ಇಂಥ ಮಕ್ಕಳಿಗೆ ತಿಂಗಳಿಗೆ 1,000 ರೂಪಾಯಿವರೆಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಇದಿಷ್ಟು ಕಾನೂನು, ಸರ್ಕಾರ ಯಾವ್ಯಾವ ರೀತಿಯಾದಂತಹ ಸವಲತ್ತುಗಳನ್ನು ಈ HIV ಬಾಧಿತ ಅಥವಾ ಸೋಂಕಿತರಿಗೆ ಕೊಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡ್ವಿ. ಇದಕ್ಕೂ ಹೆಚ್ಚಿನ ಮಾಹಿತಿ ನಮಗೆ ಬೇಕಪ್ಪ ಅನ್ನೋದಾದ್ರೆ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ ಒಂದು ಮಾಹಿತಿಯನ್ನ, ಏನೇ ಮಾಹಿತಿ ಬೇಕಿದ್ದು ತಿಳ್ಕೋಬಹುದಾಗಿರುತ್ತೆ. ಅಥವಾ ವೆಬ್ಸೈಟ್ www.ksaps.karnataka.gov.in ಇಲ್ಲಿಂದ ಕೂಡ ಪಡೆಯಬಹುದಾಗಿದೆ. ಈ HIV ಅಥವಾ ಏಡ್ಸ್ ಸಂಬಂಧಿತ ತಾರತಮ್ಯದ ದೂರುಗಳೇನಾದ್ರು ಇದ್ದರೆ ಈ ಕೆಳಗಿನ ದೂರವಾಣಿ 9449846954. ಐ ರಿಪೀಟ್, 9449846954 ಈ ದೂರವಾಣಿಗೆ ಸಂಪರ್ಕಿಸಬಹುದು. ಅಥವಾ ಇಮೇಲ್ ವಿಳಾಸ ambudsman.hiv@karnataka.gov.in.
ಇಲ್ಲಿಗೂ ಕೂಡ ಕಂಪ್ಲೇಂಟ್ ಮಾಡ್ಬೋದು. ಉಚಿತ ರಾಷ್ಟ್ರೀಯ ಸಹಾಯವಾಣಿ ಕೂಡ ಇದೆ. 1097ಕ್ಕೆ ಕರೆ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೋಬಹುದಾಗಿದೆ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ HD. ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ಒಂದು ವಿಡಿಯೋನ ಇಷ್ಟೊತ್ತರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.